ಏನು ಅಂತಂದಾಗ ಪ್ರವಚನ ಅಂದ್ರೆ ಸುಮ್ಮನೆ ನಾವು ಮಾಡಿ ಹೋಗಕ್ಕೆ ಬಂದಿಲ್ಲ ಇಲ್ಲಿ, ಇದಕ್ಕೊಂದು ಏನೋ ಒಂದು ಒಳ್ಳೆ ಸಂದೇಶ ಮೂಡಬೇಕಾಗ್ಯದ. ಈ ಮಾತುಗಳು ಏನು ಆಗಬೇಕಾಗ್ಯದ್ರೆ ಹೃದಯಕ್ಕೆ ಮುಟ್ಟಬೇಕಾಗ್ಯಾವ. ನಿಮ್ಮ ಮನಸ್ಸು ಇಲ್ಲೇ ಇರಬೇಕು. ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗಿಬಿಡ್ತು ಅಂದ್ರೆ ಏನಾಗ್ತದೆ ರೀ, ಆ ಮಾತಿನ ಕಿಮ್ಮತ್ತು ಕಳ್ಕೊಂಡ್ಬಿಡ್ತದೆ. ನಾ ಅದನ್ನೇ ಹೇಳಕತ್ತೇನೆ, ಶಬ್ದವನ್ನು ಕೊಲ್ಲಕ್ಕೆ ಹೋಗಬೇಡ್ರಿ, ಸುಮ್ಮ ಕೊಡ್ಬೇಕು. ಏನು ಅಂತಂದ್ರೆ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ಭಗವಂತ ಯಾವುದಕ್ಕೆ ಪ್ರಿಯ ಅಂತ ನೀವು ಕೇಳಿದಾಗ ಭಗವಂತ ಬಹಳ ಚಂದ ಹೇಳ್ತಾನ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಂಗೆ ಅರೆಯಾಯುಷ್ಯವಿತ್ತು, ವೇದವನ್ನು ಓದಿದ ಬ್ರಹ್ಮನ ಶಿರಹೋಯಿತ್ತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮದೇವ ಅಂತಾರೆ ಬಸವಣ್ಣವರು. ಅವ್ರು ಏನು ಹೇಳ್ತಾರೋ ಅಂತಂದ್ರೆ, ಭಕ್ತಿ ನೀನು ಅಲ್ಲಿ ಇಡಬೇಡಪ್ಪ. ಅವ್ರು ಬಹಳ ಚಂದ ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು. ಮುಗಿಸ ಅವು ಗೊತ್ತೈತಿ. ದೇವ್ರಿಗೆ ಏನಂತ ಕರೆಯಕತ್ತಾರ ನಾವು ಬಸವಣ್ಣ, ತಂದೆ ನೀನು. ಸಾಕು ಒಮ್ಮೆ ಅದು ತಂದೆ ನೀನು ಅಂತ ಯಾರಿಗೆ ಕರ್ದ? ತಾಯಿ ಅಂತ ಯಾರಿಗೆ ಕರ್ದ? ತಾಯಿ ಕರ್ದ. ಯಾಕೆ ಕರ್ದ ಹೇಳಿ ನೋಡ್ರಿ. ಯವ್ವ, ಈ ಜಗತ್ತಿನಾಗ ದೇವ್ರು ಹೆಂಗೆ ಸಿಗ್ತಾನ ಗೊತ್ತೇನ್ರಿ? ನಿಮ್ಮ ತಾಯಿಯ ಮುಖವನ್ನ ಒಳಗುತ್ತ ಮಲ್ಲೈನ ಲಿಂಗದಾಗ ನೋಡಿದಾಗ ಮಾತ್ರ ದೇವರು ಸಿಗ್ತಾನೆ. ನಿಮ್ಮ ತಂದೆಯ ಮುಖವನ್ನ ಒಳಗಿರ್ತಕ್ಕಂಥ ಆ ಮಾಧುಲಿಂಗ ಶಿವಯೋಗಿಯ ಕರ್ತೃತ್ವ ಶಕ್ತಿ ಒಳಗೆ ನಿಮ್ಮ ತಂದೆಯನ್ನ ಮೊದಲು ನೋಡ್ಬೇಕು ನೀವು. ಅದಕ್ಕಾಗಿ ಹೇಳ್ತಾರ, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ ನೀನು ಹೇಳೇನು ನಿಮಗನ. ಮುಂದುವರೆದು ಹೇಳ್ತಾರ, ಅವರು ಯಾರು ತಂದೆ ತಾಯಿಗಳನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಯಾರು ತಂದೆ ತಾಯಿಗಳನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಹೇಳ್ತಾರೆ ಅವ್ರು ಬಹಳ ಚಂದ. ಎಂತಹ ಮಾತು ಹೇಳ್ತಾರ ಅಂತಂದ್ರೆ ತಾಯಿ ಲಕ್ಷ್ಯ ಕೊಟ್ಟು ಕೇಳಬೇಕು. ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು, ಮಾತು ತಪ್ಪಿ ನಡೆದರೆ ನಿನಗೆ ನರಕ ತಪ್ಪದಯ್ಯ ಮನುಜ. ಏನ್ ಹೇಳಕತ್ತಾರಪ್ಪ? ಏನ್ ಹೇಳಕತ್ತಾರಿ? ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಮಾಡು. ನಂಬಬೇಕು. ಯಾರನ್ನ? ಮೊದಲು ಇಲ್ಲೇ ನಂಬಬೇಕು. ಯಾರನ್ನ ನಂಬಬೇಕು? ತಂದೆ ತಾಯಿ ಅಂತಕ್ಕಂಥವ್ರು ದೇವರು, ಅದನ್ನು ಮೊದಲು ನಂಬಬೇಕು. ಅದನ್ನು ಬಿಟ್ಟು ನಾವು ಏನು ನಂಬಕತ್ತೀವಿ ಗೊತ್ತೇನ್ರಿ? ಅಲ್ಲೆಲ್ಲಿ ದೇವ್ರು ಹೇಳ್ತಾರೆ, ಅಲ್ಲೆಲ್ಲಿ ದೇವ್ರು ಬರ್ತಾವೆ ಅಂಥೇಳಿ ಅಲ್ಲಿ ಹೊಂಟಿವಿ. ಆ ದೇವ್ರು ನಮಗೆ ಸಿಗಂಗಿಲ್ಲವಾ? ಮೊದಲು ನಿಮಗೆ ಕಾಶಿ ಬೇಕಾಗಿತ್ತು, ಶ್ರೀಶೈಲ ಬೇಕಾಗಿತ್ತು, ಎಲ್ಲೆಲ್ಲ ದೂರ ದೂರ ದೇವರು ಬೇಕಾಗಿತ್ತು ಅಂತಂದ್ರೆ ಆ ಲಿಂಗದ ಮೇಲೆ ಎರಿಯುವ ಹಾಲಿಗಿಂತಲೂ, ಆ ಲಿಂಗದ ಮೇಲೆ ಎರಿಯುವ ತುಪ್ಪ ಮೊಸರಿಗಿಂತಲೂ ಮೊದಲು ನೀವೊಂದು ತಿಳ್ಕೊಳ್ಬೇಕು, ಮನಿ ಒಳಗಿರ್ತಕ್ಕಂಥ ದೇವರನ್ನು ಉಪವಾಸ ಕೆಡವಿ ತಂದೆ ತಾಯಿಗಳಿಗೆ ಒಂದಿಷ್ಟು ಅನ್ನವನ್ನು ಹಾಕಲಾರ್ದ ಹೋಗಿ ದೇವರ ಮುಂದೆ ನಿಂತು, ದೇವರ ನನಗೆ ರೊಕ್ಕ ಕೊಡು, ದೇವರ ನನಗೆ ರೂಪಾಯಿ ಕೊಡು, ದೇವರ ನನಗೆ ಐಶ್ವರ್ಯ ಕೊಡು ಅಂತೇಳಿ ಸಾಷ್ಟಾಂಗ ಹಾಕಿರ ಒಳಗಿರ್ತಕ್ಕಂಥ ದೇವರು ಎಂತಹ ಕಿಮ್ಮತ್ತಿನ ಮಾತು ಹೇಳ್ತಾನು ಅಂತಂದ್ರೆ, ಮನಿ ಒಳಗಿರ್ತಕ್ಕಂಥ ದೇವರನ್ನ ಒದ್ದು ಬಂದಿತ್ತಮ್ಮ, ನನ್ನ ಮುಂದೆ ಉದ್ದುದ್ದು ಬಿದ್ದರೆ ನಿನಗೇನು ಒಲಿತೀನಿ, ಒದಿತೀನಿ ಅಂತ ನಾವು ದೇವರು ಹೊರತಾಗಿ ನಿಮಗೆ ಯಾರಿಗೆ ಒಲಿಯುವುದಿಲ್ಲ. ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನೀವು. ಏನು ತಿಳ್ಕೊಳ್ಬೇಕು ಅಂತಂದ್ರೆ ತಾಯಿ, ಈ ಜಗತ್ತಿನೊಳಗೆ ಏನಾಗೈತಿ ಅಂತಂದ್ರೆ, ಕೆಲವು ಮಂದಿ ಹೆಂಗಾಗೈತಿ ಅಂತಂದ್ರೆ ಪಾಪ ಮಾಡಿ ಪಂಡ್ರಾಪುರಕ್ಕೆ ಹೋಗ್ತಾರೆ. ಎಲ್ಲಿ ಹೋಗ್ತಾರವ? ಅದರೇ ತಂದಂಗಾತಿಲ್ಲೇ ಪಾಪ ಮಾಡಿ ಪಂಡ್ರಾಪುರಕ್ಕೆ ಹೋಗ್ತಾರೆ, ಸುಳ್ಳು ಹೇಳಿ ಶಬರಿಮಲೆಗೆ ಹೋಗ್ತಾರೆ. ಅವ್ರು ಹೇಳ್ತಿರ್ತಾರೆ, ಸ್ವಾಮಿ ಎಲ್ಲಿದ್ರಿ? ಸ್ವಾಮಿ ಇಲ್ಲೇ ಇದನ್ರಿ, ಜಮಖಂಡಾಗ ಇದೀನ್ರಿ. ಎಲ್ಲಿರ್ತಾನೋ? ಬೆಳಗಾವ್ದಾಗಿರ್ತಾನೆ. ಸುಳ್ಳು ಹೇಳಿ ಶಬರಿಮಲೆಗೆ ಹೋದ್ರೆ ಏನು ಪ್ರಯೋಜನ? ತಪ್ಪು ಮಾಡಿ ತಿರುಪತಿಗೆ ಹೋಗಿ ಏನು ಪ್ರಯೋಜನ? ಅಧರ್ಮ ಮಾಡಿ ಧರ್ಮಸ್ಥಳಕ್ಕೆ ಹೋಗಿ ಏನು ಪ್ರಯೋಜನ? ಒಂದು ಮಾತು ನೆನಪಿಟ್ಟು ಗೊತ್ತಮ್ಮ, ಏನೇನೋ ಮಾಡಿ ಎಲ್ಲೆಲ್ಲೋ ಹೋಗುವುದಕ್ಕಿಂತ ಹೆತ್ತ ತಂದೆಗಳ ಪಾದವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಿಡು, ಅಲ್ಲೇ ಬಂದು ತಿರುಪತಿ ತಿಮ್ಮಪ್ಪ ನಿನಗೆ ದರ್ಶನ ಕೊಡ್ತಾನೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಏನ್ರಪ್ಪ ಇದೇನು ಹೇಳಕತ್ತೀರಿ ನೀವು? ತಿರುಪತಿ ತಿಮ್ಮಪ್ಪ ಅಲ್ಯಾಕೆ ಬರ್ತಾನೆ, ನನಗೆ ಅಲ್ಯಾಕೆ ಅಲ್ಯಾಂಗ ದರ್ಶನ ಕೊಡ್ತಾರ ಅಂತ ನೀವು ಕೇಳಬೇಕು. ಲಕ್ಷ ಕೊಟ್ಟು ಕೇಳ್ರಿ. ಮಲ್ಲಯ್ಯ ಅಲ್ಯಾಕೆ ಬರ್ತಾನೆ ಕೇಳ್ರಿ. ನಿಮಗೆಲ್ಲ ಈ ಪುಂಡ್ಲಿಕನ ಕತ್ತಿ ಗೊತ್ತಿರ್ಬೇಕು. ಪುಂಡ್ಲಿಕ್ ಗೊತ್ತೇನ್ರಿ? ಪುಂಡಲಿಕ್ ಯಾರು? ನಿಮ್ಮ ಊರಾಗ ಅದಾನತ್ ನೋಡ್ರಿ. ಹೋ ಹೋ ಹೇ ಹೇ ಪುಂಡ್ಲಿಕ್ ಊರಾಗ ಅದಾನತ್ ನೋಡ್ರಿ. ಬಿದ್ರಿ ಅಜ್ಜಾರ ಅದಾರ ಅನಿಲ್ ಆ ಕಡೆ ದಾಂಡಿ ಕೂತಾರ ಕಾಣಿಸುತ್ತೆ. ಪುಂಡ್ಲಿಕ್ ಅವ್ರ ಊರಾಗದಾನತ್. ನಾನು ಪಂಡ್ರಾಪುರದ ಪುಂಡ್ಲಿಕನ ಬಗ್ಗೆ ಹೇಳಾಕತ್ತೀನಿ. ಅಲ್ಲ ಭಾಳ ಪಾಡದಿಪ್ಪ. ಮತ್ತು ದಿವಸ ಏನು ಕೊಡ್ತಾನೆ ನಿನಗ?
ಪುಂಡಲಿಕ ಅಂತಂದ್ರೆ ಸಂತವ ಪಾಂಡುರಂಗನ ಭಕ್ತ. ಅವ ಹೆಂಗಿದ್ ಗೊತ್ತೇ, ನಾವು ಮೊದಲೇ ಕೆಟ್ಟ ದುಷ್ಟ ಕೆಟ್ಟ ದುಷ್ಟ. ಎಷ್ಟು ಕೆಟ್ಟ ದುಷ್ಟ ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು, ಅವನಂತ ದುಷ್ಟ ಯಾರು ಇದ್ದಿದ್ದಿಲ್ಲ ಭೂಮಿ ತಲೆ ಮೇಲೆ. ಅವಂದ ಎಲ್ಲರೂ ಚಲೋ ಆಗ್ತಿತ್ತು ಚಲೋ ಅಂತೇಳಿ ದೇವ್ರಿಗೆ ಹೊಂಟಾರ. ಎಲ್ಲಿ? ಕಾಶಿ ಯಾತ್ರಾ. ನಾ ಏನು ಮಾಡ್ಬೇಕು, ನಾನು ಕಾಶಿ ಯಾತ್ರಾ ಹೋಗ್ಬೇಕಂದ್ ನಾವು. ಹೆಂಗೆ ಕಾಶಿ ಯಾತ್ರಾ ಹೋಗ್ಬೇಕು? ಅವನ ಬಗ್ಗೆ ಚಂದನಿ ಹಿಂತಿದ್ದಳು ನೋಡಲಿ ಹೋತಾವು. ಯಾಕೆ ಹೇಳ್ರಿ, ಅವಕ್ಕೂ ಚಿಂತೆ ಮಾಡಕತ್ತಾಳ. ಇವು ಇಟ್ಟು ಚಂದ ಆಕಿ ನನ್ನ ಹೆಂಡತಿ ಹೆಂಗಿರ್ಬೇಕು ಕೊಂಡ್ರಲ್ಲೇ ಹೆಂಡತಿ ಮುಖದವನು ಹೇಳೋದು ಕೊಂಡ್ರದು. ಅವಂದ ನನ್ನ ಹೆಂಡತಿ ಭಾಳ ಚಂದದಳು, ನನ್ನ ಮ್ಯಾಲೆ ಭಾಳ ಜೀವದಳು. ಏನು ಮಾಡಬೇಕು ಅಂತಂದ್ರೆ ನಾ ಯಾತ್ರಾ ಮಾಡ್ಬೇಕು. ಯಾತ್ರಾ ಹೆಂಗೆ ಮಾಡಬೇಕು? ವಯಸ್ಸಾಗಿರೋ ಅವ್ವ ಅಪ್ಪ ಮನ್ಯಾಗ ಅದಾವು, ಅವನು ತಗೋಬೇಕು. ಈ ಕಡೆ ಯಾರನ್ನು ತಗೋಬೇಕ್ರಿ? ಹೆಂಡತಿನ ತಗೋಬೇಕು. ಈಗ ನೋಡ್ತಮ್ಮ, ನೀನು ಹೋಗ್ಬೇಕಾಗಿರ್ತಪ್ಪ, ನಡ್ಕೋತ ಹೋಗೋದಿರ್ತೈತಿ ಕಾಶಿಗೆ. ನಡ್ಕೋತ ಹೋಗೋದಿರ್ತೈತಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳಬೇಕು, ಹೆಂಗೆ ಹೋಗ್ಬೇಕು ಅಂತ ವಿಚಾರ ಮಾಡಿದ. ಅವನು ತಲೆಯಾಗ ಬತ್ತು, ನನ್ನ ಹೆಂಡತಿ ನನ್ನ ಮ್ಯಾಲ ಜೀವ ಭಾಳ. ಯಾಕಂದ್ರೆ ಆಕಿ ಬೆಳ್ಳಗ ಭಾಳ. ಬೆಳ್ಳನ ಹೆಂಡತಿ ತೆಳ್ಳನ ಹೆಂಡತಿ ಸಿಕ್ಕಾಳಪ್ಪೋ ನಂದ ದೈವ. ಬೆಳ್ಳನ ಹೆಂಡತಿ ತೆಳ್ಳನ ಹೆಂಡತಿ ಸಿಕ್ಕಾಳಪ್ಪ ನಂದೇ ದೈವ. ನಾನ ಪುಣ್ಯ ಮಾಡಿದವ, ನಾನ ಪುಣ್ಯ ಮಾಡಿದವ. ತೆಳ್ಳನ ಹೆಂಡತಿ ಬೆಳ್ಳನ ಹೆಂಡತಿ ಸಿಕ್ಕಾಳಪ್ಪ ನಾನೇ ಪುಣ್ಯ ಮಾಡಿದವ, ಪುಣ್ಯ ಮಾಡಿದವ. ರೊಟ್ಟಿ ಮಾಡಂದ್ರ ಹಿಟ್ಟ ಮುಖಕ ಬಗಿತಾಳ. ಹಂಗ ಇದ್ದಾಳಕ್ಕೆ ಹೆಂಡತಿ, ಬೆಳ್ಳನ ಹೆಂಡತಿ. ಅಟ್ ಬೆಳ್ಳನ ಹೆಂಡತಿ ಅವ ವಿಚಾರ ಮಾಡಿದ, ನಾನು ಹೆಂಡತಿ ನಡ್ಸ್ಕೊಂತ ಹೋಗ್ಬಾರ್ದು. ನಾನು ಏನು ಮಾಡ್ಬೇಕು? ನಾನು ಹೆಂಡತಿನ ಏನು ಮಾಡಬೇಕು? ಹೆಗಲಿ ಮೇಲೆ ಕುಣಿಸ್ಕೊಂಡು. ನಮ್ಮವ್ವ ಅಪ್ಪನ ಏನು ಮಾಡಬೇಕು? ಗಾಡಿ ಇಲ್ಲ, ಅಲ್ಲೇ ಗಾಡಿ ಗೋಡಾನು ಬರ್ಮೋಡ ಮುಖದವನು ಸುಮ್ಕೊಂಡು ಏನು ಮಾಡ್ಬೇಕವ್ವ? ನನ್ನ ಹೆಂಡತಿನ ಹೆಗಲಿ ಮೇಲೆ ಕೂಡಿಸ್ಕೊಂಡೆ. ನನ್ನ ಹೆಂಡತಿನ ಹೆಗಲಿ ಮೇಲೆ ಕೂಡಿಸ್ಕೊಂಡೆ. ನಾ ಏನು ಮಾಡಬೇಕು ಅಂತಂದ್ರೆ, ನಮ್ಮ ಅವ್ವ ಅಪ್ಪ ಅದ್ರಲ್ಲಿ ಅವ್ರಿಗೆ ಏನು ಮಾಡಬೇಕು? ಅವನ ಕೊಳ್ಳಿಗೊಂದು ಹಗ್ಗ, ಅಪ್ಪನ ಕೊಳ್ಳಿಗೊಂದು ಹಗ್ಗ ಅಂದವು. ಯಾರ ಕೊಳ್ಳಿಗೆ? ಅವನ ಕೊಳ್ಳಿಗೊಂದು ಹಗ್ಗ, ಅಪ್ಪನ ಕೊಳ್ಳಿಗೊಂದು ಹಗ್ಗ. ಅವನ ತಲೆ ಮೇಲೆ ಗಂಟ, ಅಪ್ಪನ ತಲೆ ಮೇಲೆ ಗಂಟ. ಇವಂದ ಹಗರಿ ಹೆಂಡತಿನ ಹೊತ್ಕೊಂಡಂತೀನಿ ನಾ ಕಾಸಿಗೆ. ಹಗರಿ ಹೆಂಡತಿನ ಹೊತ್ಕೊಂಡು ಹಾಕೊಂಡ್ರೆ ಅಂದ ಆಯ್ಕಂದ್ರೆ ಫುಲ್ ಖುಷಿ. ಮೊದಲ ಇದು ಭಾಳ ಪ್ರೇಮ ಚಂದ ಇರುತ್ತೆ. ಇವಾಗ ಗಂಡ ಹೆಂಡ್ರದು ನೀವು ನೆನಪಿಟ್ಕೊಳ್ಬೇಕು. ಒಬ್ಬಕ್ಕೆ ಮನೆ ಮದುವೆ ಆಗಿತ್ತು ರೀ, ಎಮ್ಮೆ ಆಗಿತ್ತಕ್ಕಿದು. ಏನಾಗಿತ್ತು? ನಿಮ್ಮಲ್ಲಿ ಅದಾವಿಲ್ಲ? ಮತ್ತೆ ಅದಾವ. ಎಮ್ಮೆ ಆಗಿ ಮದುವೆ ಆಗಿದ್ದಿಲ್ಲ ರಕ್ಕಿ. ಭಾಳ ಚಲೋ ಗೌರ್ಮೆಂಟ್ ನೌಕರಿ ಇತ್ತು. ಗಂಡಗೆ ಪ್ರೊಫೆಸರ್ ಇದ್ರಿವ. ಏನಿದ್ದ? ಪ್ರೊಫೆಸರ್ ಇದ್ದ. ಆಕೆಗೆ ಏನು ಮಾಡಿದ್ರು ಅಂತಂದ್ರೆ ನೆನಪಿಟ್ಕೊಳ್ಬೇಕು ನೀವೆಲ್ಲ. ಸುರಗಿ ಸಾಮಾನು ಅಂತ ಕೊಡ್ತಾರೆ, ಗೊತ್ತಿಲ್ಲ? ಮದುವೆ ಆದ್ರ ಪ್ಲೇ ಮದುವೆ ಇವ ಮಾಡ್ತಾವ ನೀವು ಮಾಡ್ತಾವ ಒಂದು ಗೊತ್ತಾಗೋದು. ಈಗೆಲ್ಲ ಸುರಗಿ ಸಾಮಾನು ಅಂದ್ರೆ ನೋಡ್ಬೇಕ್ರಿ, ಭಾಳ ವಿಶೇಷ ಇರ್ತಾವೆ. ಹೆಂಗೆ ವಿಶೇಷ ಇರ್ತಾವೆ ಅಂತಂದ್ರೆ, ಕೊಟ್ಟಾರಂದ್ರೆ ಅವು ಬೇರೆ ಆಗ್ಬೇಕು, ಹಂಗೆ ಕೊಟ್ಟಿರ್ತಾರೆ ಅವರು. ಈಗ ಮನೆ ನೋಡಿದ್ದು ನಾವು ಸುರಗಿ ಸಾಮಾನದಾಗ ರೀ, ಗ್ಯಾಸ್ ಸೆಟ್, ಫ್ರಿಜ್ ಸೆಟ್, ಹೆಲ್ಮೆಟ್. ಇದ್ಯಾವ್ದು ಇವತ್ತು ಬರ್ತಾನಿದು ಎದ್ದು ಮತ್ತೆ ಕಳಿಸಂದ್ರೆ ಬಂದು ಇಲ್ಲೇ ಕೊಂಡಿರ್ತಾರೆ ಅವರು. ನಮ್ಮ ಹೆಣಕ್ಕೆ ಗಂಟು ಬಿದ್ದಾರೆ ಅವ್ರ ಒಟ್ಟು. ಎಲ್ಲ ಸೆಟ್ ಕೊಟ್ಟಿದ್ರು. ಎಲ್ಲ ಸೆಟ್ ಕೊಟ್ಟಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ಅವು ಡೆಬ್ಬಿ ಕೊಟ್ಟಿದ್ರೆ ಡೆಬ್ಬಿ ಕೊಡ್ತಾರೆ ಸುರಗಿ ಸಾಮಾನದಾಗ. ಎಂಥ ಡೆಬ್ಬಿ ಕೊಟ್ಟು, ಡೆಬ್ಬಿ ಒಳಗೆ ಒಂದು ಡೆಬ್ಬಿ, 13 ಡೆಬ್ಬಿ ಒಂದು ಡೆಬ್ಬಿ ಆಗಿದ್ವು ಅವು. ಆಕೆ ಏನು ಮಾಡಿದ್ಲು ಅಂತಂದ್ರೆ, ಸಾಲಿ ಕಲ್ತು ಹೆಣ್ಮಗಳಿದ್ಳು, ಎಮ್ಮೆ ಬಡ್ದು ಕಲ್ತಕ್ಕೆ. ಆಕೆ ಏನು ಮಾಡಿದ್ಲು? ಒಂದರಾಗ ಸಕ್ಕರೆ, ಒಂದರಾಗ ಉಪ್ಪ, ಒಂದರಾಗ ಜೀರಿಗೆ, ಒಂದರಾಗ ಸಾಸಿವೆ ಬರ್ದಿದ್ಳು. ಏನು ಮಾಡಿದ್ಲು ಅಂತಂದ್ರೆ, ಸಕ್ಕರೆ ಡೆಬ್ಬಿ ಇಟ್ಟಿದ್ಲು. ಅವು ಇರಿಬಿ ಏನು ಗೊತ್ತ್ರಿ? ಇರಿಬಿ ಆಗುವಲ್ಲವು, ಸಕ್ಕರೆ ಡೆಬ್ಬಿಗೆ ಆಗ್ತಾವಿಲ್ಲವ. ಇರಿಬಿ ತುಂಬಿದ್ವು. ಆಕೆ ಅಂದ್ರೆ ಎಮ್ಮೆ ಕಲಿತ ಹೆಣ್ಮಗಳು. ನಾ ಇಟ್ಟು ಸಾಲಿ ಕಲಿತಾನೆ. ಇರಿಬಿಗಳು ಯಾವ ಸಾಲಿಗೆ ಹೋಗಿಲ್ಲ, LKG UKG ಮೊದಲ ಗೊತ್ತಿಲ್ಲ, 1ನೇತೆ 2ನೇತೆ ಕಲಿತೇ ಇಲ್ಲ. ಇವನಪ್ಪ ನೀವು ಹೆಂಗೆ ಬಂದು ಇರಿಬಿ ಅಂತ ತಿಳ್ಕೊಂಡಕ್ಕೆ ಏನು ಮಾಡಿದ್ವು ಅಂತಂದ್ರೆ, ಇವು ಇರಿಬಿಗಳು ಕನ್ನಡ ಸಾಲಿ ಕಲ್ತಂಗೆ ಕಾಣ್ತಾವೆ. ಸನಾಳ ಕನ್ನಡ ಸಾಲಿಗೆ ಹೋಗಿ ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ, ಇದನ್ನ ಹೆಸರು ಚೇಂಜ್ ಮಾಡಬೇಕು ಅಂತ ತಿಳ್ಕೊಂಡು ಅವು ಏನು ಮಾಡಿದ್ವು ಅಂತಂದ್ರೆ, ಉಪ್ಪಿನ ಡಬ್ಬಿ ಮೇಲೆ ಸಕ್ಕರೆ ಅಂತ ಬರೆದಲು, ಸಕ್ಕರೆ ಡಬ್ಬಿ ಮೇಲೆ ಉಪ್ಪು ಅಂತ ಬರೆದು ಏನು ಮಾಡಿದ್ರಿ? ಸೋಮ್ಕೊಂಡು ನಿಂದು ಗೊತ್ತಕ್ಕಲ್ಲ. ಬರದಳು ಬರದ ಕಾಲಕ್ಕೆ ಏನಾಯ್ತು ಅಂತಂದ್ರೆ,
ದಿವಸ ಸಕ್ಕರೆ ಆಕಿ ಗೊತ್ತಿತ್ತು, ಆಕಿಗೆ ಉಪ್ಪಿನ ಡಬ್ಬಿನಾಗ ಉಪ್ಪು ಇದು, ನಾನು ಸಕ್ಕರೆ ಸಿಕ್ತಿತ್ತು, ಸಕ್ಕರೆ ಡಬ್ಬಿಯಾಗ ಉಪ್ಪು ಸಿಕ್ತಿತ್ತು ಮಾಡಿ ಎಲ್ಲ ಕುಡಿಸ್ತಿದ್ದಳು ಗಂಡಗ. ಒಂದು ದಿವ್ಸ ತಲೆ ನೋವು ಸಾಕಾಯ್ತು. ಮತ್ತು ಹಂಗಾರಿ ಇವ್ರು ತೆಳ್ಳನ ಬೆಳ್ಳನ ಮಂದಿ ತಲೆ ನೋವು ಸಾಕಾಯ್ತು. ಅವ್ವ ತಲೆ ನುಸ್ಕೋತ ಕೂತ್ ಕೈ ಹಿಡ್ಕೊಂಡು ಕೂತಳು. ಬತ್ರ ಸಾಲಿ ಪಾಠ ಮುಗಿಸ್ಕೊಂಡು ಧೂಳು ಪೋಳು ಮುಖಕ್ಕೆ ಬಡಿಸ್ಕೊಂಡು, ಡಸ್ಟರ್ ಧೂಳು ಮುಖಕ್ಕೆ ಬಡಿಸ್ಕೊಂಡು ಬತ್ತದು. ಮುಖಕ್ಕೆ ಬಡಿಸ್ಕೊಂಡು ಬಂದಿರತಕ್ಕಂಥ ಕಾಣದೊಳಗೆ ಲಕ್ಷ ಕೊಟ್ಟು ಕೇಳಬೇಕವ್ವ ಏನು ಅಂತಂದ್ರೆ ಬಾಂದ್ರ ತಲೆ ಕೈ ಹಚ್ಕೊಂಡು ಕೂತಳು. ಏನಾತು ಕೇಳ್ದವ, ಏನಾತು ಕೇಳಿದಾಗ ಅವ ಅಂದ, ಏನಾತು ಏನನ್ನು ಕೇಳ್ತೀರ ನೀವು ಒಬ್ಬರ ಅದಿರತ್ ನನಗೆ ಕೊಟ್ಟರು, ನಾ ಚಲೋ ಆಗತ್ತಂತ ಕೊಟ್ಟರು. ನಮ್ಮನ್ಯಾರು ಕೇಳವ್ರು, ನಮ್ಮನ್ಯಾನು ಹೇಳವ್ರು, ನಮಗೆ ದುಃಖ ಬಂದ್ರೆ ಮಾತಾಡ್ಸೋರು ಯಾರು, ನಮಗೆ ಚಹಾ ಮಾಡಿಕೊಡೋರು ಯಾರು, ನಮಗೆ ಇದನ್ನು ಮಾಡಿಕೊಡೋರು ಯಾರು ಅಂತಂದಾಗ ಮಾಸ್ತರ್ ಅವ್ನು ಭಾಳ ಸೌಮ್ಯ ಮನುಷ್ಯ. ಅಂದ ಏನು ಬೇಕು ನಿನಗೆ ಅಂತ ಕೇಳ್ದ. ಏನಿಲ್ಲ ನನಗಿಟ್ಟೆಲ್ಲ ತಲೆನೂ ಸಾಕೋತೈತಿ, ಒಂದು ಕಪ್ ಚಾರೇ ಮಾಡಿಕೊಡ್ತೀನಿ ಅಂತೀರಿ ನೀವು ಅಂದಳಕ್ಕೆ. ಅವಂದ ಎಷ್ಟು ಕಪ್ ಬೇಕು ನಿನಗೆ, ನನಗೊಂದು ಕಪ್ ಬೇಕು ನೋಡ್ರಿ, ಚಲೋ ಪಕ್ಕೆ ಸಕ್ಕರೆ ಹಾಕೊಂಡು ಬರ್ರಿ ಅಂದಳಕ್ಕೆ. ಹೌದೇನು ಎಟ್ಟಕ್ಕೆ ಯಾಕೆ ಚಿಂತೆ ಮಾಡ್ತೀನಿ, ನಾ ಚಹಾ ಮಾಡ್ಕೊಂಡು ಬರ್ತಾನೆ ಅಂತದ. ಒಳಗೆ ಬಂದ, ಹಾಲು ಹಾಕಿ ಸಕ್ಕರೆ ಹಾಕಿ ನೀರು ಹಾಕಿ ಚಾಪುಡಿ ಹಾಕಿ, ಎದ್ರಾಗಿನ ಸಕ್ಕರೆ ಹಾಕಿದ್ರಿ, ಡೆಬ್ಬ್ಯಾಗಿನ ಸಕ್ಕರೆ ಹಾಕಿದ. ಅವಂದ ಸಕ್ಕರೆ ಭಾಳ ಹಾಕಂದಾಳೆವ, ಪುಡಿ ಸಕ್ಕರೆ ಮಿಕ್ಸರ್ದಾಗ ಹಾಕಿಟ್ಟ ಕಾಣ್ತಾಳ. ಸರು ಅರ್ಧ ಡೆಬ್ಬಿನ ಸುರಿವಿದ ತಂದು ಕೊಟ್ಟು ಹಾಕಿ ಅಂದ್ರು. ಅವ್ವ ನನ್ನ ಗಂಡ ಹೇಳ್ದಂಗೆ ಕೇಳುತ್ತೇವ, ನಾಳೆ ಸಾರು ಬೊರ್ಮಳೆ ಎಲ್ಲ ಮಾಡಿಸ್ಕೋಬೋದು. ಖುಷಿಯಾಗಿ ಹಾಕ್ಯಂದ್ರು. ನನ್ನ ಗಂಡ ಚಹಾ ಮಾಡಿಕೊಡಿತ್ತು ಅಂತೇಳಿ ಚಹಾ ಗ್ಲಾಸ್ ತಗೊಂಡು ಸರ್ರ ಅಂತ ಎಳೆದಳು. ಸರ್ರ ಅಂತ ಎಳೆದಳು. ಯವ್ವ ಏನದು ಉಪ್ಪು ಹೋಗಿ ನೆತ್ತಿಗೆ ಬಿಡಿತಲ್ಲ ಅಂದ್ರೆ ಏನಂದ್ರೆ ಗೊತ್ತೇನ್ರಿ, ರೀ ಮಿರಜಕ್ಕೆ ಹೋಗೋಣ್ರಿ ಮಿರಜಕ. ಹಿಂಗಿರ್ತಾವೆ, ಏನು ಮಾಡೋದು. ಅದಕ್ಕಾಗಿ ಹೇಳ್ತಾರ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಏನು ಪುಂಡಲೀಕ ಹೆಗಲ ಮೇಲೆ ಹೆಂಡತಿಯನ್ನು ಹೊತ್ಕೊಂಡು ಎಲ್ಲಿ ನಡೆದ ಅಂತಂದ್ರೆ, ಎಲ್ಲಿ ಕಾಶಿ ಯಾತ್ರೆ ನಡೆದ ಕಾಲಕ್ಕೆ ಅವು ಅಪ್ಪನ ಕೊಳ್ಳಿಗೆ ಹಗ್ಗ ಹಾಕಿ ಜಗ್ಗಾವ, ಹೆಂಡತಿಗೆನವ ತಿನ್ನು ದ್ರಾಕ್ಷಿ ತಿನ್ನು ಸೇಬು ಅಂತ ಹೇಳಿ ಹೆಂಡತಿಗೆ ತಿನ್ನಿಸವ ತಾಯಿ, ಸೇಬು ಹಣ್ಣ ಎಲ್ಲ ತಿನ್ನಿಸವ. ಅವು ಅಪ್ಪನ ಕೊಳ್ಳ ಕಟ್ಟಿ ಹೇಳ್ದ, ಸುಮ್ಕೊಂಡ್ರಿ ಯಾರಲ್ಲಿ ಅಲ್ಲಿ ಹಿರಿಯರು ಹೇಳತ್ತಾರ ಕೇಳಂಗಿಲ್ಲ, ಸುಮ್ಕೊಂಡಿರ್ಬೇಕು. ನೀವು ಕೊಳ್ಳಿಗೆ ಹಗ್ಗ ಹಾಕಿ ಎಳಿಯವ್ರ ನೀವು ಇಟ್ಟು ಬಾಯಿ ಮಾಡಕತ್ತೀರಂದ್ರೆ ಸುಮ್ ಕೂತ್ ಕೇಳ್ಬೇಕು. ಕೇಳ್ಕೊಂತ ಬಂದ. ಅವ್ವ ಅಪ್ಪ ಅಂದು, ನನ್ನ ಮಗಗೆ ಯಾವಾಗರೇ ಬುದ್ಧಿ ಬರುತ್ತೆಯಪ್ಪ, ನನ್ನ ಮಗಗೆ ಯಾವಾಗರೇ ಬುದ್ಧಿ ಕೊಡ್ತಿ ಕಾಶಿ ವಿಶ್ವನಾಥ ಅಂತೇಳಿ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳು ಪ್ರತಿಜ್ಞೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಹೀಗಿರೋ ಕಾಲಕ್ಕೆ ಕಾಶಿಗೆ ಬಂದರು. ಅಲ್ಲೊಬ್ಬರು ಮುನಿಗಳಿದ್ರು. ಮುನಿಗಳತ್ತಕ್ಕೆ ಬಂದು ಕೇಳ್ತಾನ, ಆ ವಿಶ್ವನಾಥ್ ಎಲ್ಲಿದಾನು ಅಂತ ಕೇಳ್ದ. ಯಾರ? ಪುಂಡಲೀಕ. ಕಾಶಿ ವಿಶ್ವನಾಥ ಅಂತಾರಲ್ಲ, ಎಲ್ಲಿ ಅದಾರ ಅಂತ ಕೇಳಿದಾಗ ಆ ಯೋಗಿ, ಆ ಸನ್ಯಾಸಿ ಹೇಳ್ತಾನಂತ, ಈ ಕಾಶಿ ಒಳಗೆ ವಿಶ್ವನಾಥ ಅಂದ್ರೆ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರತಕ್ಕಂಥ ವಿಶ್ವನಾಥ ಎಲ್ಲಿದಾನು ಅಂತಂದ್ರೆ ನನ್ನ ತಂದೆ ತಾಯಿ ಪಾದದೊಳಗೆ ನನಗೆ ವಿಶ್ವನಾಥ ಅದಾನ ಅಂತ ಹೇಳಿ ಆ ಮುನಿ ಹೇಳಿದಂತ ನೋಡ್ರಿ. ಹೇಳಿರೋ ಮಾತಿಗೆ ಏನಾಯ್ತು ಅಂತಂದ್ರೆ, ಯಾವ ಪುಂಡಲೀಕ ಬಂದು ಒಳಗೆ ಬಂದು ನೋಡ್ತಾನ, ತಂದೆ ತಾಯಿಗಳ ಪೂಜೆ ಮಾಡ್ತಿದ್ದ ಸನ್ಯಾಸಿ ಯೋಗಿ ತಂದೆ ತಾಯಿಗಳ ಪೂಜೆಯನ್ನು ಮಾಡ್ತಿದ್ದ. ಅವಾಗ ತಿಳ್ಕೊಂಡವ ಯಾರ್ಯವ ಪುಂಡಲೀಕ, ನನ್ನ ಹೆಂಡ್ತಿನ ಹೆಗಲ ಮೇಲೆ ಕೂಡಿಸ್ಕೋಬಾರ್ದು, ನಮ್ಮವ್ವ ಅಪ್ಪನ ಹೆಗಲ ಮೇಲೆ ಕೂಡಿಸ್ಕೋಬೇಕು, ನನ್ನ ಹೆಂಡ್ತಿ ಕೊಳ್ಳಿಗೆ ಹಗ್ಗ ಹಾಕಬೇಕು ಅಂತ ತಿಳ್ಕೊಂಡು ಅವ್ವ ಅಪ್ಪನ ಹೆಗಲ ಮೇಲೆ ಕೂಡಿಸ್ಕೊಂಡು ಪಂಡ್ರಾಪುರಕ್ಕೆ ಬಂದತ್ ನೋಡ್ರಿ. ಎಲ್ಲಿ ಬಂದ? ಪಾಂಡುರಂಗ ಕ್ಯೂ ಹಚ್ಚದಂತೀವನ ದರ್ಶನಕ್ಕೆ. ಯಾವಾಗ ದರ್ಶನ ಆಗಿತ್ತು ಪುಂಡಲೀಕಂದಂತ ಹೇಳ್ಕೊಂಡು, ಯಾಕೆ ಪಾಂಡುರಂಗ ಪುಂಡಲೀಕನ ಮನಿ ಹೊರಸಲ ತುಳದ ಅಂತದ್ರ ತಾಯಿ, ಇವತ್ತೇನು ನೀವು ಪಂಡ್ರಾಪುರದ ಹೋಗಿ ಪಾಂಡುರಂಗ ಏನು ಮೂರ್ತಿ ನೋಡ್ತಿರಲ್ಲ, ಆ ಪಾಂಡುರಂಗ ಎದ್ರ ಮೇಲೆ ನಿತ್ತಾನು ಅಂದ್ರೆ ಇಟ್ಟಂಗಿ ಮೇಲೆ ನಿತ್ತಾನ್ರಿ. ಎದ್ರ ಮೇಲೆ ನಿತ್ತಾನಿವ? ಇಟ್ಟಂಗಿ ಮೇಲೆ ನಿತ್ತಾನ. ಇಟ್ಟಂಗಿ ಯಾರು ಒಗದಾರು ಅಂತಂದ್ರೆ ಪುಂಡಲೀಕ ಒಗದಿರ್ತಕ್ಕಂಥ ಇಟ್ಟಂಗಿ ಮೇಲೆ ಪಾಂಡುರಂಗ ಯಾರ ಮನೆ ಒಳಗೆ ನಿತ್ತಾನು ಅಂತಂದ್ರೆ, ಯಾವ ಕ್ಷೇತ್ರದೊಳಗೆ ತಂದೆ ತಾಯಿಗಳ ಪೂಜೆ ಆಗಿತ್ತಲ್ಲ, ಆ ಪೂಜೆಯಾದ ಪುಂಡಲೀಕನ ಮನೆ ಒಳಗೆ ಪಾಂಡುರಂಗ ನಿತ್ತಾನೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು. ಇದು ಮಹತ್ವ. ಆದರೆ ಇವತ್ತು ಹಂಗಿಲ್ಲಿವ, ಭಾಳ ಕೆಟ್ಟದ ಕಲಿಗಾಲ ಕೆಟ್ಟದ.